ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ವಸಂತಲಕ್ಷ್ಮಿ ಮಾತಾಡ್ತಾ ಇದ್ದೇನೆ. ಒಂದಷ್ಟು ಹಿಂದೂ ಧರ್ಮದ ಆಚರಣೆಗಳಲ್ಲಿ ಕೆಲವೊಂದು ಮಾಹಿತಿಗಳು ಹಾಗೆ ಮಹತ್ವಗಳು, ಇದರ ಬಗ್ಗೆ ನಾವು ತಿಳಿತಾ ಹೋದರೆ ಪ್ರತಿಯೊಂದೊಂದು ಆಚರಣೆಗೂ ಒಂದೊಂದು ರೀತಿಯ ಮಹತ್ವಗಳಿದೆ. ಅಂಥ ಆಚರಣೆಗಳಲ್ಲಿ ಶ್ರಾವಣ ಮಾಸದಲ್ಲಿ ನಾವು ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಚನೆಯನ್ನು ಮಾಡ್ತೇವೆ. ಯಾಕೆ ಬೇಕಾಗಿ ಈ ಒಂದು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಚನೆ ಮಾಡ್ತೇವೆ, ಶಿವನಿಗೆ ಬಿಲ್ವಪತ್ರೆ ಯಾಕೆ ಬೇಕಾಗಿ ಅತ್ಯಂತ ಪ್ರಿಯವಾದದ್ದು, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಹೇಳಬೇಕು ಅಂತ ಇದ್ದೇನೆ. ಅದರ ಒಂದು ಕಥೆಯನ್ನು ನಾನಿವತ್ತು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ದೇವಲೋಕದಲ್ಲಿ ಕೂತಂತಹ ಪಾರ್ವತಿ ಪರಶಿವ ಇವರಿಬ್ಬರು ಕೂತ್ಕು ಮಾತಾಡ್ತಾ ಇದ್ರಂತೆ, ಶ್ರಾವಣ ಮಾಸದಲ್ಲಿ ಯಾಕೆ ಶಿವನಿಗೆ ಬಿಲ್ವಪತ್ರೆ ಇಷ್ಟ ಅಂತ ಪಾರ್ವತಿ ಕೇಳಿದ್ಲಂತೆ. ಇಷ್ಟೊಂದು ಭಕ್ತರು ನಿಮಗೆ ಯಾಕೆ ಬೇಕಾಗಿ ಬಿಲ್ವಪತ್ರೆ ಅರ್ಚನೆಯನ್ನು ಮಾಡ್ತಾರೆ ಅಂತ. ಆಗ ಶಿವ ಹೇಳಿದಂತೆ, ನನಗೆ ಅತ್ಯಂತ ಪ್ರಿಯವಾದಂತಹದ್ದು ಬಿಲ್ವಪತ್ರೆ. ಯಾಕೆ ಅಂತ ಹೇಳಿದರೆ ಅತ್ಯಂತ ಪ್ರಶಾಂತವಾದ ಶಾಂತ ಸ್ವಭಾವವನ್ನು ಹೊಂದಿರುವಂಥದ್ದು ಬಿಲ್ವಪತ್ರೆ ಅಂತ. ಅದಕ್ಕೆ ಬೇಕಾಗಿ ನನಗೆ ಎಲ್ಲರೂ ಭಕ್ತರು ಹೆಚ್ಚಾಗಿ ಶ್ರಾವಣ ಮಾಸದಲ್ಲಿ ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡ್ತಾರೆ. ಇದರ ಬಗ್ಗೆ ನಾನಿವತ್ತು ನಿನಗೊಂದು ಒಳ್ಳೆಯ ಒಂದು ಪರೀಕ್ಷೆಯನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಶಿವ ದೇವಲೋಕದಿಂದ ಭೂಲೋಕಕ್ಕೆ ಮಾರುವೇಷದಲ್ಲಿ ಬರ್ತಾನಂತೆ. ಮಾರುವೇಷದಲ್ಲಿ ಬಂದು ಹಳೆಯದಾದಂತಹ ಬಟ್ಟೆಯನ್ನು ಉಟ್ಕೊಂಡು, ಮಣ್ಣಾದಂಥ ಹರಿದ ಬಟ್ಟೆಯನ್ನು ಉಟ್ಕೊಂಡು ಶಿವ ಬಿಲ್ವಪತ್ರೆಯನ್ನು ತಲೆಯಲ್ಲಿ ಹೊತ್ಕೊಂಡು ಒಂದು ವ್ಯಾಪಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅವನೊಂದು ಮಾರುಕಟ್ಟೆಯಲ್ಲಿ ಅಥವಾ ಮಾರುಕಟ್ಟೆಯ ರಸ್ತೆಯಲ್ಲಿ ಬರ್ತಾ ಇರ್ತಾನೆ. ಹಾಗೆ ತಲೆಯಲ್ಲಿದ್ದಂತಹ ಬಿಲ್ವಪತ್ರೆಯನ್ನು ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಕಡೆಯಲ್ಲಿ ಅವನು ಹೋಗ್ತಾ ಇರುವಾಗ ದಾರಿಯಲ್ಲಿ ಇಬ್ಬರು ದಂಪತಿಗಳು ಸಿಗ್ತಾರೆ. ಅವರು ಗಂಡ ಹೇಳ್ತಾನೆ, ನೋಡಿ ಇವರು ತುಂಬ ಪಾಪದವರು ಅಂತ ಕಾಣ್ತದೆ, ಇವರ ಹತ್ರ ಬಿಲ್ವಪತ್ರೆಯನ್ನು ನಾವು ತೆಗೆದುಕೊಂಡು ಶಿವನಿಗೆ ಅರ್ಚನೆಗೆ ನಮಗೆ ಬಿಲ್ವಪತ್ರೆ ತೆಗೆದುಕೊಳ್ಳುವ ಅಂತ ಹೇಳುವಾಗ ಪತ್ನಿ ಹೇಳ್ತಾಳಂತೆ, ಬೇಡ, ಅವರು ತುಂಬ ಕೊಳಕಾದ ಬಟ್ಟೆಗಳನ್ನು ಉಟ್ಕೊಂಡಿದ್ದಾರೆ, ಅವರಿಂದ ನಮಗೆ ಈ ಬಿಲ್ವಪತ್ರೆ ತೆಗೆದುಕೊಳ್ಳುವುದು ಬೇಡ, ಬೇರೆ ಕಡೆ ನಾವು ಹೋಗಿ ತೆಗೆದುಕೊಳ್ಳುವ ಅಂತ ಹೇಳಿ ಮುಂದೆ ಹೋಗ್ತಾರಂತೆ. ಹಾಗೆ ತುಂಬ ದೂರ ಶಿವನ ವೇಷಧಾರಿಯಲ್ಲಿ ಇರುವಂತಹ ವ್ಯಾಪಾರಿ ನಡೆದುಕೊಂಡು ಬಂದಾಗ ಎಲ್ಲೂ ಹೆಚ್ಚಾಗಿ ತೆಗೆದುಕೊಳ್ಳುವುದೇ ಇಲ್ಲ. ಆದರೆ ಮುಂದೆ ಹೋಗುವಾಗ ಒಂದು ಕಡೆ ಒಬ್ಬ ಕೂಲಿ ಕಾರ್ಮಿಕ ಭೋಲೆನಾಥ್ ಅಂತ ಹೇಳುವಂತಹ ನಡೆದುಕೊಂಡು ಬರ್ತಾ ಇರ್ತಾನೆ. ಈ ವ್ಯಾಪಾರಿಯನ್ನು ನೋಡಿದ ತಕ್ಷಣ ಆತ, ನಾನು ಬಿಲ್ವಪತ್ರೆ ನನಗೆ ಅಗತ್ಯ ಇದೆ, ನನ್ನ ಹೆಂಡತಿ ನನಗೆ ಬಿಲ್ವಪತ್ರೆಯನ್ನು ತರಲೇಬೇಕು ಅಂತ ಹೇಳಿದ್ದಾಳೆ, ಎಷ್ಟು ಅಣ್ಣ ಈ ಬಿಲ್ವಪತ್ರೆಗೆ ಅಂತ ಹೇಳಿ ಕೇಳ್ತಾರೆ ಭೋಲೆನಾಥ್. ಆಗ ಈ ವ್ಯಾಪಾರಿ ಹೇಳ್ತಾರೆ, 10 ರೂಪಾಯಿ, ಇಷ್ಟು ಬಿಲ್ವಪತ್ರೆಗೆ ನಾನು 10 ರೂಪಾಯಿಗೆ ಕೊಡ್ತೇನೆ ಅಂತ. ಆಗ ಭೋಲೆನಾಥ್ ಎಲ್ಲವನ್ನು ಪರೀಕ್ಷೆ ಮಾಡಿ ನೋಡಿದಾಗ ಅವನಲ್ಲಿ 10 ರೂಪಾಯಿ ಇರುವುದಿಲ್ಲ, ಬರೀ 7 ರೂಪಾಯಿ ಇರ್ತದೆ. ಆಗ ಅವ ಎಣಿಸಿ ನೋಡಿದಾಗ ಹೇಳ್ತಾನೆ, ನನ್ನ ಹತ್ರ ಇರೋದು ಬರೀ 7 ರೂಪಾಯಿ, ನಾನು ಈ ಒಂದು 10 ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಶಿವನ ವೇಷಧಾರಿಯಾದಂತಹ ವ್ಯಾಪಾರಿ ಹೇಳ್ತಾನೆ, ತೊಂದರೆ ಇಲ್ಲ, ನೀನು ತೆಗೆದುಕೊಂಡು ಹೋಗು, ನಿನ್ನ ಹೆಂಡತಿ ಇದರಿಂದ ಅರ್ಚನೆ ಮಾಡಲಿ, ನಾಳೆ ನಾನು ಬಂದು 3 ರೂಪಾಯಿಯನ್ನು ವಾಪಸ್ ತೆಗೆದುಕೊಳ್ತೇನೆ ಅಂತ ಹೇಳಿ ಬಿಲ್ವಪತ್ರೆಯನ್ನು ಕೊಟ್ಟು ಕಳಿಸ್ತೇನೆ. ಆಗ ಕೇಳ್ತಾನೆ, ಯಾಕೆ ಬೇಕಾಗಿ ನಿನ್ನ ಹೆಂಡತಿ ನನಗೆ ಶಿವನಿಗೆ ಬಿಲ್ವಪತ್ರೆ ಅರ್ಚನೆಯನ್ನು ಮಾಡ್ತಾರೆ ಅಂತ ಕೇಳುವಾಗ, ನನಗೆ ಗಂಡು ಮಗುವಾಗಬೇಕು, ಗಂಡು ಮಗುವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ನನ್ನ ಹೆಂಡತಿ 3 ದಿವಸದ ವ್ರತವನ್ನು ಕೈಗೊಂಡಿದ್ದಾಳೆ, ಅದರಲ್ಲಿ ಬಿಲ್ವಪತ್ರೆ ಅರ್ಚನೆ ಮಾಡಬೇಕು ಅಂದ್ಕೊಂಡಿದ್ದಾಳೆ ಅಂತ. ಅದನ್ನು ಕೇಳಿದಂಥ ಶಿವನಿಗೆ ಖುಷಿಯಾಗಿರ್ತದೆ. ಆದರೂ ಅವನು ಸರಿ ಅಂತ ಹೇಳಿ ಕಳಿಸ್ತಾನೆ. ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಹೋದಂತಹ ಭೋಲೆನಾಥ ಹೆಂಡತಿಗೆ ಕೊಡುವಾಗ ಹೆಂಡತಿ ತುಂಬ ಖುಷಿ ಪಡ್ತಾಳೆ. ಯಾಕೆಂದರೆ ಅವಳು ತುಂಬ ಶ್ರದ್ಧೆಯಿಂದ, ತುಂಬ ಭಕ್ತಿಪೂರ್ವಕವಾಗಿ, ನಂಬಿಕೆಯಿಂದ ಅವಳು ಈ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಚನೆ ಮಾಡಬೇಕಂತ ಸಿದ್ಧವಾಗಿರ್ತಾಳೆ. ಆ ದಿವಸ ಇಡೀ ಅವಳು ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡಿ ಸಂತೋಷದಿಂದ ಮಲಗಿರ್ತಾಳೆ. ಮರುದಿವಸ ಬೆಳಗ್ಗೆ ಅವಳು ಎದ್ದು ಬಿಲ್ವಪತ್ರೆಯನ್ನು ನೋಡಿದರೆ ಆ ಬುಟ್ಟಿಯ ತುಂಬ ಹೆಚ್ಚು ಜನಪ್ರಿಯವಾದಂತಹ ಈ ಬಿಲ್ವಪತ್ರೆಯನ್ನು ನಾನು ಅರ್ಚನೆ ಮಾಡಿದೆ ಎಂಬ ಸಂತೋಷದಿಂದ ಅವಳು ರಾತ್ರಿ ಮಲಗಿರ್ತಾಳೆ. ಬೆಳಗ್ಗೆ ಎದ್ದು ಬುಟ್ಟಿ ತುಂಬ ನೋಡಿದಾಗ ಆ ಬಿಲ್ವಪತ್ರೆಗಳೆಲ್ಲ ಚಿನ್ನವಾಗಿ ರೂಪುಗೊಂಡಿರ್ತದೆ. ಅವಳಿಗೆ ಅದನ್ನು ನೋಡಿದಾಗ ತುಂಬ ಸಂತೋಷ ಆಗ್ತದೆ. ಇಂಥ ಒಂದು ಬಿಲ್ವಪತ್ರೆ ಹೇಗೆ ಚಿನ್ನ ಆಯಿತು, ನಾನು ನಿನ್ನೆ ಇಟ್ಟದ್ದು ಬಿಲ್ವಪತ್ರೆ ಮಾತ್ರ ಅಲ್ವಾ ಅಂತ ಕೇಳಿ ಗಂಡನ ಹತ್ರ ಮಾತಾಡ್ತಾಳೆ. ಗಂಡನು ಖುಷಿ ಪಡ್ತಾನೆ, ಇದನ್ನು ಯಾರು ನಿನ್ನೆ ಕೊಟ್ಟವರು, ಯಾಕೆ ಹೀಗಾಯಿತು, ನಾನೊಮ್ಮೆ ನೋಡಿ ಬರ್ತೇನೆ ಆ ವ್ಯಾಪಾರಿಯನ್ನು ನೋಡಿ ಬರ್ತೇನೆ ಅಂತ ಹೇಳಿ ಇಡೀ ಮಾರ್ಗದ ತುಂಬ ವ್ಯಾಪಾರದ ಸ್ಥಳದ ತುಂಬ ಹೋಗಿ ಎಲ್ಲ ಕಡೆ ಹುಡುಕಿದಾಗ ಆ ವ್ಯಾಪಾರಿ ಎಲ್ಲೂ ಕಾಣುವುದೇ ಇಲ್ಲ. ಅವನು ನಿರಾಶೆಯಿಂದ ವಾಪಸ್ ಮನೆಗೆ ಬರ್ತಾನೆ.
ವಾಪಸ್ ಬಂದು ಮನೆಯಲ್ಲಿ ಹೆಂಡತಿ ಹತ್ರ ಹೇಳ್ತಾನೆ, ನನಗೆ ಅವ್ರು ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ಲ, ಸಾಲ ಕೂಡ ಕೊಟ್ಟಿದ್ದಾರೆ, ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ, ಆದರೆ ಯಾರು ಅಂತ ಗೊತ್ತಾಗದೆ ನಾನಿದ್ದೇನೆ ಅಂತ ಹೇಳಿ ಇಬ್ಬರು ರಾತ್ರಿ ನಿದ್ದೆ ಮಾಡ್ತಾರೆ. ನಿದ್ದೆ ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನಿನ್ನ ಒಂದು ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಾನು ಪರೀಕ್ಷೆಗಾಗಿ ಭೂಲೋಕಕ್ಕೆ ಬಂದಿದ್ದೆ, ಯಾವ ಭಕ್ತರು ನನಗೆ ಯಾವ ರೀತಿಯಲ್ಲಿ ಒಂದು ಅರ್ಚನೆಯನ್ನು ಮಾಡ್ತಾರೆ ಅಂತ ನೋಡಬೇಕು ಅಂತ ಬಂದಿದ್ದೆ, ತುಂಬ ಸಂತೋಷ ಆಯಿತು, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಧನ್ಯವಾದಗಳು, ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯ ಒಂದು ಗಂಡು ಮಗು ಜನಿಸಲಿ ಅಂತ ಹೇಳಿ ಅವರು ಒಂದು ಆಶೀರ್ವಾದನ ಮಾಡಿ ಕನಸಿನಿಂದ ಶಿವ ಆಶೀರ್ವಾದ ಮಾಡಿರ್ತಾನೆ. ಮತ್ತು ಸಂತೋಷವಾಗಿ ಭೋಲೆನಾಥ ದಂಪತಿಗಳಿಗೆ ಗಂಡು ಮಗು ಆಗ್ತದೆ. ಅದೇ ರೀತಿ ಅವರಿಬ್ಬರು ಕೂಡ ಒಂದು ಒಳ್ಳೆಯ ಸಂಸಾರವನ್ನು ಮಾಡ್ತಾರೆ. ಇಂಥ ಒಂದು ಮಹತ್ವವುಳ್ಳಂತಹ ಬಿಲ್ವಪತ್ರೆಯ ಅರ್ಚನೆ ಒಂದಷ್ಟು ಹಿಂದೂ ಸಮಾಜಕ್ಕೆ ಒಳ್ಳೆಯ ಒಂದು ಮಾಹಿತಿ ಸಿಗಲಿ ಅನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಥೆಯನ್ನು ನಾನು ನಿಮಗೆಲ್ಲರಿಗೂ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು. ಎಲ್ಲರೂ ಕೇಳಿ ಇದಕ್ಕೆ ಯಾವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಬೇಕೋ ಅದನ್ನು ತಿಳಿಸಿ. ಧನ್ಯವಾದಗಳು ಹೇಳ್ತಾ ಇದ್ದೇನೆ ಮತ್ತೊಮ್ಮೆ.